ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ನನ್ನ ಫ್ರೆಂಡ್ ಒಂದು ವಿಡಿಯೋನ ಸೆಂಡ್ ಮಾಡಿದ್ದ. ನೋಡಿ ಮಚ್ಚ, ಕಂಟೆಂಟ್ ಮಾಡೋಂಗಿದ್ರೆ ಈ ರೀತಿ ಕಂಟೆಂಟ್ನ ಮಾಡಬೇಕು, ಇಲ್ಲ ಅಂತಂದರೆ ಯೂಟ್ಯೂಬ್ನ ಕ್ಲೋಸ್ ಮಾಡಿಬಿಡು ಅಂತ ಹೇಳ್ದ. ಸೊ ಏನಿರ್ಬೋದು ಕುತೂಹಲದಲ್ಲಿ ನಾನು ವಿಡಿಯೋನ ಓಪನ್ ಮಾಡಿ ನೋಡಿದಾಗ ಸೊ ಮಸ್ತ ವಿಡಿಯೋ ಮಾಡಿದ್ದಾರೆ ಗುರು. ನಿಜವಾಗ್ಲೂ ಅರ್ಥಪೂರ್ಣವಾಗಿ ವಿಡಿಯೋಗಳನ್ನ ಮಾಡಿದ್ದಾರೆ ಅವರು. ಸುಮಾರು ವಿಡಿಯೋಗಳನ್ನ ನೋಡ್ಕೊಂಬಂದೆ ನಾನು. ನಿಜವಾಗ್ಲೂ ಒಂದು ನಮ್ಮ ಈ ದೇಶದಲ್ಲಿ ನಡೀತಿರುವಂತಹ ಮತ್ತು ನಡೀತಾ ಇರ್ತಂಥ ಒಂದು ಕೆಲವೊಂದು ಘಟನೆಗಳನ್ನ ಅರ್ಥಪೂರ್ಣವಾಗಿ ವಿವರಿಸ್ಬಿಟ್ಟು ಅದನ್ನು ವೀಡಿಯೋನ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಅಂಥ ವೀಡಿಯೋಗಳನ್ನ ನಿಜ ಹೇಳ್ತೀನಿ ಅತಿ ಹೆಚ್ಚಾಗಿ ಜನ ನೋಡಬೇಕು ನನಗನ್ಸಿದ್ದು. ಸೊ ಸಿಕ್ಕಾಬಿಟ್ಟೆ ಅದ್ಭುತವಾಗಿ ವೀಡಿಯೋಗಳನ್ನ ಮಾಡಿದ್ದಾರೆ. ಅದು ಯಾವ ಯೂಟ್ಯೂಬ್ ಚಾನಲು ಅಂತಂದರೆ ಲಿಂಕ್ನ ಕೊಟ್ಟಿರ್ತೀನಿ. ಅವ್ರ ಚಾನಲ್ನ ನನ್ನ ಚಾನಲ್ ಫಾಲೋ ಮಾಡಲಿಲ್ಲ ಅಂದರೆ ಓಕೆ, ಅವ್ರ ಚಾನಲ್ನ ಹೋಗ್ಬಿಟ್ಟು ಫಾಲೋ ಮಾಡಿ. ಅಷ್ಟೊಂದು ಅರ್ಥಪೂರ್ಣವಾಗಿ ವೀಡಿಯೋ ಮಾಡಿದರು. ಅವ್ರಿಗೆ ಕೇವಲ ಒಂದು 3,000 ಫಾಲೋವರ್ಸ್ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ಅಷ್ಟು ಫಾಲೋವರ್ಸ್ ಗ್ಯಾರಂಟಿ ಅಲ್ಲ, ಲಕ್ಷಗಟ್ಟಲೆ ಫಾಲೋವರ್ಸ್ ಇರಬೇಕು, ಲಕ್ಷಗಟ್ಟಲೆ ವ್ಯೂಸ್ ಹೋಗಬೇಕು ಅಂತ ಕಂಟೆಂಟ್ನ ಮಾಡಿದ್ದಾರೆ. ಸೊ ನೋಡ್ಕೊಂಬರೋಣ ಬನ್ನೀಗ. ಭಾರತ ಹೆಣ್ಮಕ್ಳಿಗೆ ಮೋಸ್ಟ್ ಡೇಂಜರಸ್ ಕಂಟ್ರಿ. 1 in 3 ಅಂದ್ರೆ ಅಬೌಟ್ 30% ಆಫ್ ದ ವುಮೆನ್ ಈ ಸೆಕ್ಷುವಲ್ ವೈಲೆನ್ಸ್ ನ ಡೈಲಿ ಫೇಸ್ ಮಾಡ್ತಾ ಇದ್ದಾರೆ. NCRB ಡೇಟಾದ ಪ್ರಕಾರ ಅಬೌಟ್ 86 ರೇಪ್ ಕೇಸಸ್ ಆನ್ ಎ ಡೈಲಿ ಬೇಸಿಸ್ ಫೈಲ್ ಆಗುತ್ತೆ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ 85% ಆಫ್ ದ ಸೆಕ್ಷುವಲ್ ವೈಲೆನ್ಸ್ ಕೇಸಸ್ ಆರ್ ಅನ್ರಿಪೋರ್ಟೆಡ್. ಇದರಲ್ಲಿ ಮೆರೈಟಲ್ ರೇಪ್ ಅನ್ನು ಕನ್ಸಿಡರ್ ಮಾಡಿದ್ರೆ ಅಬೌಟ್ 99% ಆಫ್ ದ ಸೆಕ್ಷುವಲ್ ವೈಲೆನ್ಸ್ ಕೇಸಸ್ ಆರ್ ಅನ್ರಿಪೋರ್ಟೆಡ್. 2021 ಇಂದ 2023 ತನಕ ಅಬೌಟ್ 444 ರೇಪ್ ಕೇಸಸ್ ನಮ್ಮ ಬೆಂಗಳೂರಲ್ಲೇ ನಡೆದಿದೆ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ರೇಪ್ ಕೇಸಸ್ ಆಗ್ತಾ ಇದ್ರು ಇದರ ಕನ್ವಿಕ್ಷನ್ ರೇಟ್ ಬರೀ 27% ಮಾತ್ರ. ಗಾಂಧೀಜಿ ಅವರು ಒಂದ್ ಕಡೆ ಬರೀತಾರೆ, ಯಾವತ್ತು ಒಂದು ಮಹಿಳೆ ರಾತ್ರಿ ಹೊತ್ತು ಫ್ರೀ ಆಗಿ ರೋಡ್ ಅಲ್ಲಿ ಓಡಾಡ್ತಾಳೋ ಅವತ್ತು ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂತೆ ಅಂತ. ಆದ್ರೆ ದುರಾದೃಷ್ಟವಶಾತ್ ಸ್ವಾತಂತ್ರ್ಯ ಸಿಕ್ಕಿ 77 ವರ್ಷ ಆದ್ರೂ ಅತ್ಯಾಚಾರ ಅನ್ನೋ ಸಮಸ್ಯೆಗಳು ನಮ್ಮ ದೇಶನ ಬಿಟ್ಟು ಬಿಡದಂಗೆ ಕಾಡ್ತಾ ಇದೆ. ಪಬ್ಲಿಕ್ ಹರಾಸ್ಮೆಂಟ್ ಡೇಟಾನ ತೆಗೆದ್ರೆ ಭಾರತದಲ್ಲಿ 80% ಅಂದ್ರೆ 4 out of 5 ವುಮೆನ್ಸ್ ಪಬ್ಲಿಕ್ ಹರಾಸ್ಮೆಂಟ್ ನ ಫೇಸ್ ಮಾಡ್ತಾ ಇದ್ದಾರೆ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಈ ಸಿನಿಮಾಗಳಲ್ಲಿ ಈ ಗುರಾಯಿಸೋದನ್ನೇ ಗ್ಲೋರಿಫೈ ಮಾಡಿ ನಾರ್ಮಲೈಸ್ ಮಾಡ್ಬಿಟ್ಟಿದ್ದಾರೆ. ಈ ಚಾರ್ಟ್ ನ ನೋಡಿ, ಇದರಲ್ಲಿ 2005 ಇಂದ 2022 ತನಕ ಆಗಿರೋ ರೇಪ್ ಕೇಸಸ್ ಗಳ ನಂಬರ್ಸ್. ಇದರಲ್ಲಿ ನಾನು ಹೇಳ್ದಂಗೆ 85% ಅನ್ರಿಪೋರ್ಟೆಡ್ ಕೇಸಸ್ ಗಳನ್ನು ಸೇರಿಸಿದ್ರೆ ಈ ನಂಬರ್ ಇನ್ನೂ ಜಾಸ್ತಿ ಆಗುತ್ತೆ. ಈ ಅನ್ರಿಪೋರ್ಟೆಡ್ ಕೇಸಸ್ ಗಳು ಏನಕ್ಕೆ ಆಗ್ತವೆ ಅಂತಂದ್ರೆ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಅಕ್ಯೂಸ್ಡ್ ಗೊತ್ತಿರೋರೇ ಆಗಿರ್ತಾರೆ. NCRB ಡೇಟಾದ ಪ್ರಕಾರ ಔಟ್ ಆಫ್ 1.89 lakh ರೇಪ್ ಕೇಸಸ್ ಗಳಲ್ಲಿ 1.79 lakh ಕೇಸಸ್ ನ ಅಕ್ಯೂಸ್ಡ್ ನೋನ್ ಪರ್ಸನ್. ಇಂಥದ್ರಲ್ಲಿ ನೋಡಿದ್ರಲ್ಲ ಎಷ್ಟು ಅರ್ಥಪೂರ್ಣವಾಗಿ ವೀಡಿಯೋಗಳನ್ನ ಮಾಡ್ತಾರೆ ಅಂತ. ಸೊ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋ ಬನ್ನಿ, ಒಂದು 5 minutes ನೋಡೋಣ, ಆಮೇಲೆ ನಿಮ್ಗೆ ಹೇಳ್ತೀನಿ. ಇಲ್ಲಿ ಹೆಣ್ಮಕ್ಳನ್ನ ಆಚೆ ಹೋಗ್ಬಾರ್ದು ಅದು ಇದು ಅಂತ ರೆಸ್ಟ್ರಿಕ್ಷನ್ಸ್ ಹಾಕೋದ್ರಲ್ಲಿ ಯಾವ ಅರ್ಥನೂ ಇರೋದಿಲ್ಲ. ಇಂತ ಎಷ್ಟೋ ಹೆಣ್ಮಕ್ಳು ಈ ದೌರ್ಜನ್ಯದಿಂದ ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ, ಆದ್ರೆ ನ್ಯಾಯ ಯಾರಿಗೂ ಸಿಕ್ಕಿಲ್ಲ. ಇದೇ ಸೌಜನ್ಯ ಕೇಸ್ ಆಗಿ 12 ವರ್ಷ ಕಳೆದಿದೆ, ಆದ್ರೆ ಇವತ್ಗೂ ನ್ಯಾಯ ಸಿಕ್ಕಿಲ್ಲ. ಮಗಳನ್ನ ಕಳ್ಕೊಂಡ ದುಃಖ ಒಂದ್ ಕಡೆ ಆದ್ರೆ ಜನರ ಚುಚ್ಚು ಮಾತು ಇನ್ನೊಂದ್ ಕಡೆ. ಇನ್ಫ್ಯಾಕ್ಟ್ ತಪ್ಪೇ ಮಾಡಿದಿರೋ ಸಂತೋಷ್ ರಾವ್ ಚಿತ್ರಹಿಂಸೆಗೆ ಒಳಗಾಗಿ ಅವನ ಜೀವನನೇ ಕೆಡಿಸ್ಬಿಟ್ಟಿದ್ದಾರೆ. ಸೌಜನ್ಯ ಕೊಲೆ ಪ್ರಕರಣಕ್ಕೂ ಆರೋಪಿ ಸಂತೋಷ್ ರಾವ್ ಯಾವುದೇ ಒಂದು ಸಂಬಂಧ ಇರಲಿಲ್ಲ, ಆದ್ರೂ ಕೂಡ ಆತನನ್ನ ಆಕ್ಚುಲಿ ಒಳಪಡಿಸಿದ್ದು ತಪ್ಪು. ಅಬ್ಸಲ್ಯೂಟ್ಲಿ ದೇರ್ ಇಸ್ ನಥಿಂಗ್ ಟು ಕನೆಕ್ಟ್ ಅಂತ ಹೇಳಿದ್ದಾರೆ. ರೇಪ್ ಅಂತ ಕೇಸ್ಗಳಲ್ಲಿ ಪನಿಷ್ಮೆಂಟ್ ತುಂಬಾ ಸಾಫ್ಟ್ ಆಗಿತ್ತು. ಇನ್ಫ್ಯಾಕ್ಟ್ ಬಿಫೋರ್ 2013 ರೇಪ್ ನ ಒಂದು ಮೇಜರ್ ಕ್ರೈಮ್ ಅಂತಾನೆ ಕನ್ಸಿಡರ್ ಮಾಡಿರಲಿಲ್ಲ. ಹೈಯೆಸ್ಟ್ ಡಿಗ್ರಿ ಆಫ್ ಪನಿಷ್ಮೆಂಟ್ 7 years ಆಗಿತ್ತು. ಅದು ಅಕ್ಯೂಸ್ಡ್ ಅರೆಸ್ಟ್ ಆಗಿ ಅಂಡ್ ಗಿಲ್ಟಿ ಅಂತ ಪ್ರೂವ್ ಆದ್ರೆ ಮಾತ್ರ. ಬಟ್ ಆಫ್ಟರ್ ನಿರ್ಭಯಾ ಇನ್ಸಿಡೆಂಟ್ ಪಾರ್ಲಿಮೆಂಟ್ ಒಂದು ಆಂಟಿ ರೇಪ್ ಬಿಲ್ ನ ಪಾಸ್ ಮಾಡುತ್ತೆ. ದಟ್ ರೇಪ್ ಅಂತ ಕ್ರೈಮ್ ಗೆ ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ಅಂಡ್ ಡೆತ್ ಪೆನಾಲ್ಟಿ ಇನ್ ಎಕ್ಸ್ಟ್ರೀಮ್ ಕೇಸಸ್ ಅಂತ. ಅಷ್ಟೇ ಅಲ್ಲದೆ ಅಕಾರ್ಡಿಂಗ್ ಟು ನ್ಯೂ ಲಾ ಬರೀ ರೇಪ್ ಅಲ್ಲದೆ sexual harassment, molestation, acid attacks and stalking are also punishable ಅಂತ. ನಿರ್ಭಯಾ ರೇಪ್ ಕೇಸ್ ಅಲ್ಲಿ 6 ಅಕ್ಯೂಸ್ಡ್ ಅಲ್ಲಿ 4 ಅಡಲ್ಟ್ಸ್ ಗೆ ಡೆತ್ ಪೆನಾಲ್ಟಿ ನ ಅವಾರ್ಡ್ ಮಾಡ್ತಾರೆ ಇನ್ ಮಾರ್ಚ್ 2014. ಬಟ್ ಈ ವರ್ಡಿಕ್ಟ್ ನ ಕೊಡೋದಕ್ಕೆ ಜುಡಿಷಿಯರಿಗೆ 2.5 ವರ್ಷ ಆಯ್ತು. ಸೌಜನ್ಯ ಅಂತ ಕೇಸ್ಗಳಲ್ಲಿ 12 ವರ್ಷ ಆದ್ರೂ ಕಲ್ಪ್ರೇಟ್ ಯಾರು ಅಂತಾನೆ ಫೈನ್ ಮಾಡೋಕ್ ಆಗ್ಲಿಲ್ಲ. ಈ ಪ್ರಾಬ್ಲಮ್ ಬರೀ ಇಂಡಿಯಾದಲ್ಲಿ ಮಾತ್ರ ಇಲ್ಲ, ಬೇರೆ ಕಂಟ್ರಿಗಳಲ್ಲೂ ಇದಾವೆ. ಇನ್ಫ್ಯಾಕ್ಟ್ ರೇಪ್ ಕೇಸಸ್ ಪರ್ 1 lakh ಪೀಪಲ್ ವರ್ಲ್ಡ್ ವೈಡ್ ನೋಡಕ್ ಹೋದ್ರೆ ಬೋಟ್ಸ್ಮನ್
ಪಾಕಿಸ್ತಾನ ಅನ್ನೋ ಕಂಟ್ರಿ ನಂಬರ್ 1 ನಲ್ಲಿ ಬರುತ್ತೆ ವಿತ್ ರೇಟ್ ಆಫ್ 92.93% ಅಂಡ್ ಇಂಡಿಯಾ 95ನೇ ರ್ಯಾಂಕ್ ಅಲ್ಲಿ ಬರುತ್ತೆ ವಿತ್ ರೇಪ್ ರೇಟ್ ಆಫ್ 1.81%. 95th ರ್ಯಾಂಕ್ ಅಂದ್ರೆ ಸಿಚುವೇಶನ್ ಅಷ್ಟು ಹಾಳಾಗಿಲ್ಲ ಅಂತ ನಿಮ್ಗೆ ಅನ್ನಿಸಬಹುದು, ಬಟ್ ನಾನು ಹೇಳ್ದಂಗೆ 85% ಆಫ್ ದ ಕೇಸಸ್ ಆರ್ ಅನ್ರಿಪೋರ್ಟೆಡ್. ಅದನ್ನ ಇದರಲ್ಲಿ ಕನ್ಸಿಡರ್ ಮಾಡಿಲ್ಲ. ಈ ರಿಪೋರ್ಟ್ ಮಾಡದೇ ಇರೋದಕ್ಕೆ ಸಾಕಷ್ಟು ಕಾರಣಗಳಿರಬಹುದು. ವಿಕ್ಟಿಮ್ಗೆ ಲೀಗಲ್ ಸಿಸ್ಟಮ್ ಮೇಲೆ ನಂಬಿಕೆ ಇಲ್ಲದೆ ಇರೋದು, ಸೊಸೈಟಿ ಹೇಗ್ ನೋಡುತ್ತೆ ಅನ್ನೋ ಭಯ ಅಂಡ್ ಸೋ ಆನ್. ಇದಕ್ಕೆಲ್ಲ ಪ್ರೂಫ್ ಅನ್ನೋ ಹಾಗೆ ನಮ್ಮ ಸ್ಟೇಟ್ ಅಲ್ಲಿ ನಡೆದಿರೋ ಪ್ರಜ್ವಲ್ ರೇವಣ್ಣ ಸ್ಕ್ಯಾಂಡಲ್. ಈ ಕೇಸಲ್ಲೇ ನಮಗೆ ಗೊತ್ತಾಗುತ್ತೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಷ್ಟು ಲೂಪ್ ಹೋಲ್ಸ್ ಇದೆ ಅಂತ. ಜುಲೈ 2023 ಒಂದು ಕಪಲ್ಸ್ ಮೋಟೋ ವ್ಲಾಗಿಂಗ್ ಮಾಡ್ಕೊಂಡು ಇಂಡಿಯಾಗೆ ಬರ್ತಾರೆ. ಈ ಇನ್ಸಿಡೆಂಟ್ ಕಿನ್ನ ಮುಂಚೆ ಅವರು 6 ವರ್ಷದಿಂದ ಟ್ರಾವೆಲ್ ಮಾಡ್ತಾನೆ ಇದ್ರು. ಅಬೌಟ್ 66 ಕಂಟ್ರಿನ ಅವರು ಆಲ್ರೆಡಿ ವಿಸಿಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ಅಫ್ಘಾನಿಸ್ತಾನ್ ಅಂಡ್ ಪಾಕಿಸ್ತಾನ್. ಇಂಡಿಯಾದಲ್ಲಿ ಅಬೌಟ್ 6 ಮಂತ್ಸ್ ಇಂದ ಈ ಕಪಲ್ಸ್ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಆದ್ರೆ ಜಾರ್ಖಂಡ್ ಇಂದ ಬಾಗಲ್ಪುರ್ಗೆ ಹೋಗ್ಬೇಕಾದ್ರೆ ಜಾರ್ಖಂಡಿನ ದುಮ್ಕಾ ಅನ್ನೋ ಒಂದು ಜಾಗದಲ್ಲಿ ಒಂದು ಟೆಂಟ್ ಹಾಕಿ ನೈಟ್ ಕ್ಯಾಂಪ್ ಮಾಡಿರ್ತಾರೆ. ಅನ್ಫಾರ್ಚುನೇಟ್ಲಿ ಆ ರಾತ್ರಿ ಅವತ್ತು ಆ ಕಪಲ್ಸ್ ಗೆ ಕರಾಳ ರಾತ್ರಿ ಆಗಿತ್ತು. 28 ವರ್ಷದ ಮಹಿಳೆ ಮೇಲೆ ರೇಪ್ ಮಾಡಿದ್ರು ಅಂಡ್ ಅವಳ ಹಸ್ಬೆಂಡ್ ನ ತುಂಬಾ ಹೊಡೆದಿದ್ರು. ಈ ತರ ಇನ್ಸಿಡೆಂಟ್ಸ್ ಆದಾಗ ಬೇರೆ ದೇಶದ ಜನರು ನಮ್ಮ ದೇಶನ ಯಾವ ರೀತಿ ನೋಡಬಹುದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. IPS VC ಸಜ್ಜನರ್ ಆನ್ ಡಿಸೆಂಬರ್ 6, 2019 ಹೈದರಾಬಾದ್ ನ ಒಂದು ವುಮೆನ್ ವೆಟ್ ಡಾಕ್ಟರ್ ಮೇಲೆ ಸೆಕ್ಷುಯಲ್ ಅಸಾಲ್ಟ್ ಮಾಡಿದ 4 ಜನನ ಎನ್ಕೌಂಟರ್ ಮಾಡ್ತಾರೆ. ರೇಪ್ ನ ರೂಟ್ ಕಾಸಸ್ ಬರೀ ಕಂಟಿನ್ಯೂ ಆಗದೆ ಇನ್ಕ್ರೀಸ್ ಆಗ್ತಿರೋದು ನಮ್ಮ ಸೊಸೈಟಿಯ ವಿಪರ್ಯಾಸ. ಮಹಿಳೆಯರನ್ನ ದೇವ್ರು ಅಂತ ಪೂಜೆ ಮಾಡ್ತಿರೋ ನಮ್ಮ ಸೊಸೈಟಿಲಿ ಈ ತರ ಇನ್ಸಿಡೆಂಟ್ಸ್ ಒಂದು ಕಳಂಕ ಅಲ್ಲದೆ ಇನ್ನೇನು. ಹಾಗಾದ್ರೆ ಇದಕ್ಕೆಲ್ಲ ಕೊನೆನೇ ಇಲ್ವಾ? ಇದು ಇದೇ ರೀತಿ ಕಂಟಿನ್ಯೂ ಆಗ್ತಾನೆ ಇರ್ಬೇಕಾ? ಇದನ್ನೆಲ್ಲ ನಿಲ್ಸೋಕೆ ನಾವು ನೀವು ಯಾವ ತರ ಸ್ಟೆಪ್ಸ್ ಗಳನ್ನ ತಗೋಬೇಕು? ಫಸ್ಟ್, ಓಕೆ, ಫುಲ್ ವಿಡಿಯೋ ನೋಡಬೇಕು ಅಂತಂದರೆ MYT ನಾಟ್ ಇನ್ನು ಯೂಟ್ಯೂಬ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಫುಲ್ನ ವೀಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ. ಅದ್ಭುತವಾಗಿ ವೀಡಿಯೋ ಮಾಡ್ತಾರೆ ಅಂತ ನಾನು ಅದಕ್ಕೆ ಹೇಳಿದ್ದೀನಿ ನೋಡಿ, ಎಷ್ಟು ಅರ್ಥಪೂರ್ಣವಾಗಿ ವೀಡಿಯೋ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ನೋಡಿದ್ರಲ್ವಾ, ಪ್ರತಿಯೊಂದು ಡೀಟೇಲ್ನ ಕಲೆಕ್ಟ್ ಮಾಡಿಕೊಂಡು ಅವರು ಆ ಥರ ವೀಡಿಯೋಗಳನ್ನ ಮಾಡ್ತಾರೆ. ಸೊ ವೀಡಿಯೋ ನೋಡಿದ್ರಲ್ಲ, ನಿಮಗೆ ವೀಡಿಯೋ ಇಷ್ಟ ಆದರೆ ಪಟ್ಟ ಅಂತ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನಾದರೂ ಮಾಡಿ. ಸೊ ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಖಂಡಿತವಾಗ್ಲೂ ನೀವು ಆ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸೊ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಗೊತ್ತಲ್ಲ, ವೀಡಿಯೋ ಇಷ್ಟ ಆದರೆ ಒಂದು ಲೈಕು, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್. ಎಂಜಾಯ್. ಇದು ನಿನ್ ರಿಯಲ್ ಗೆಟಪ್ ಸ್ಟೈಲ್.